ಏನೇನು ಮಾಡಿದಾರೆ ತಾತ? ಏನು ಮಾಡೋಣ ಗೊತ್ತಪ್ಪ. ಅಲ್ಲ ಗ್ಯಾರಂಟಿ ಯೋಜನೆಗಳು ತಗೊಂಬಂದಾರಲ್ಲ, ಅದೆಲ್ಲ ತಂದ್ರೆ ನಿನ್ನಂತೇನು ಗರ್ವದ ನೀನು ಐನೋಕಿದ್ರ ನಿನ್ನೆ ಕಾಂಗ್ರೆಸ್ ಬರ್ಕಪ್ಪ. ಏನು ತಂದ್ರೆ ಗ್ಯಾರಂಟಿ? ಅಲ್ಲ ಗ್ಯಾರಂಟಿ ಏನಂತ ಹೇಳಿದ್ರು? ಬಸ್ಸು ಹೆಂಗಸರ್ಗ ಬಸ್ಸು, ಬಸ್ಸು ಹಾಂ, ಎಂತ ಯೋಜನೆ ದುಡ್ಡು 2,000 ಆಮೇಲೆ ಅದು ಕೊಟ್ಟರೆ ಪುಣ್ಯಾತ್ಮ. ಹಾಂ. ಆ ಯಮಕ ಸೀಟ್ ನಿಕೊಳ್ಳೋ ದಬ್ಬು ಸುತ್ತುತ್ತಾರೆ ಕೇಳಕ್ಕ ಹೆಂಗಸರ್ಗೆ. ಅಮ್ಮ ಬಿಡಮನ ದುಡ್ಡು ಕೊಡ್ರೆ ಆಗೋ ನಮಗೆ ಬರ್ದೆ ಫ್ರೀ ಅಂತ. ನಿಮ್ಗೆ 2,000 ನಿಮ್ಮ ಮಿಸ್ಸಸ್ಗೆ ಬರ್ತಾ ಇಲ್ವಾ? ಓ ನಿಮ್ಮ ತಮಿಳ್ನಾಡಲ್ಲಿ ಬೈರೋದು. ಸರಿ, ಸಿದ್ದರಾಮಯ್ಯ ಮಾಡ್ತಿರೋದು ಒಳ್ಳೇದು ತಾನೆ? ಒಳ್ಳೇದು ಕೆಟ್ಟದಲ್ಲ. ನಾನು ನಿಂತು ಹಾಂ ಮಾದೇವ ಪ್ರಸಾದ್ ಇದ್ದಿದ್ದ ಹಾಂ ಜನವತ್ತ ಅವ್ರ ಅಪ್ಪನ ಕಟ್ಲಕ್ಕೆ ಹೋಗಿ ನಾ ಸೇರಿದಮ್ಮ. ನಾನು ತಮಿಳ್ನಾಡು ಕೈಯೇ ಇಬ್ಬರು ಕಾಂಗ್ರೆಸ್. ಈಗ ಈ ಲೋಕಸಭೆ ಎಲೆಕ್ಷನ್ ಬರ್ತದ, ಯಾವ್ದು ಕೋಟ್ ಹಾಕ್ತೀರಿ? ನನ್ನ ಕೈ ಬಿಜೆಪಿಗೆ ಕಾಂಗ್ರೆಸ್ಗೆ? ನನ್ನೇ ಇದು ಊಟ ಮಾಡೋ ಕೈಗ ನಾ ಅಸ್ತ ಕಾಂಗ್ರೆಸ್ಸು. ಕಾಂಗ್ರೆಸ್ ಸರಿ ಕಾಂಗ್ರೆಸ್ಗೆ ಇನ್ನೆಲ್ಲಿ ಎಷ್ಟೇ ಇದು ಮಾಡಿದ್ರು ಅದು ಏನು ನಂಗೆ ಕೊಡಬೇಡ ಅಷ್ಟ ಬರೋದೇ ಅಸ್ತ ಅಷ್ಟ ಅರೋದು ಬರೋದೇ ಅಸ್ತ. ಸರಿ ಸರಿ, ಏನಾರು ಒಳ್ಳೆ ಅದ್ಭುತವಾದ ಮಾತುಗಳು ತಾತ. ಮತ್ತೆ ನಾನು ಚೆನ್ನಾಗೇ ಮಾತಾಡೋದ. ನಾನು ಬರೋದೇ ಹಾಂ ಮಾಡಿದಿರಿ. ಆಗತ್ತಿದ್ದೇನೆ ಕೋಪ ತಗೋಬೇಡಿ. ನಾ ಬೊಗಳಿದ್ರ ಬೊಗಳ ಕಡೆ ನಾಯಿನ ಹೋಗ್ತ ತೋಡ ಕೊಡ್ತು. ಏನು ಮಾಡಿ ಸರಿ ಸರಿ, ಅದೇ ಆಗ ಬಂದಿರೋದು ಒಳ್ಳೇದು. ಇನ್ನೂ 5 ವರ್ಷ ಗಂಟೆ ಇರ್ಬೋದು ಅಂತೀರಾ? 5 ವರ್ಷ ಧಾರಾಳಗವನ್ನ ಬರ್ಕೊ ಎಗ್ರಿಮೆಂಟ್ ಹಾಕ್ತೀನಿ ಬಾ. 10 ಎಕರೆ ಆಸ್ತಿ ಬರುತ್ತೆ ನಾನು. ಇದೇನೋ ಈ ಗಾಡಿ ಮಾಡಿ 5 ವರ್ಷ ಎಗ್ರಿಮೆಂಟು 10 ಎಕರೆ ಆಸ್ತಿ. ಪರವಾಗಿಲ್ಲ ಸರಿ. ಅಂದರೆ ಜಾತಿ ಬಗ್ಗೆ ಪರವಾಗಿಲ್ಲ. ಅವ ದೇವ್ರನ್ನ ಬಿಟ್ಟಿದ್ದ ಚಾಲೆಂಜ್ ಮಾಡ್ಕೊಂಡು ಬೆಂಗಳೂರು ವಿಧಾನಸಭೆಗೆ ಸಬ್ಬಿನೇಶ್ವರನೇ ಇಟ್ಕೊಂಡು ಹೊಡೆದಿರ ಮಗ ಸಿದ್ದರಾಮಯ್ಯನವರ. ಮತ್ತು ಮೊದಲು ಅಂದರೆ ಯಾರಿಗೂ ಎದುರಲ್ಲ ಅವ್ನು ನ್ಯಾಯವಾಗಿ ಹೋಯ್ತಾನೆ. ನ್ಯಾಯ ಈಗ ಎಲ್ಲವೇ